ಆಸ್ತಿ ವಿಚಾರಕ್ಕೆ ವೃದ್ಧೆಯ ಅಮಾನುಷ್ಯ ಕೊಲೆ. ಹುಬ್ಬಳ್ಳಿ ನಗರದಲ್ಲಿನ ಬ್ರಹ್ಮಗಿರಿ ಕಾಲೋನಿಯಲ್ಲಿ ನಡೆದ ವೃದ್ಧೆಯ ಹತ್ಯೆ ಪ್ರಕರಣದಿಂದ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೃತ ವೃದ್ಧೆ 75 ವರ್ಷದ ನಿಂಗವ್ವ ಮುಳುಗುಂದ ಅವರನ್ನ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದ ಸ್ಥಿತಿಯಲ್ಲಿ ಪತ್ತೆ ಹಚ್ಚಲಾಗಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ರಾತ್ರಿ ವೇಳೆಯಲ್ಲಿ ಹತ್ಯೆ ನಡೆದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಘಟನೆಯಾದ ರಾತ್ರಿ ನಿಂಗವ್ವನ ಮಗ ಅಶೋಕ್ ಮುಳುಗುಂದ ತಾಯಿಯನ್ನ ಮನೆಯೊಳಗೆ ಇರಿಸಿ ಬಾಗಿಲಿಗೆ ಬೀಗ ಹಾಕಿ ಹೊರಟಿದ್ದ ಎನ್ನಲಾಗಿದೆ. ಬೆಳಿಗ್ಗೆ ವೃದ್ಧೆ ಮೃತಪಟ್ಟಿರುವ ಸುದ್ದಿ ತಿಳಿದ ಕುಟುಂಬಸ್ಥರು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ. ಕುಟುಂಬದ ಮೂಲಗಳ ಪ್ರಕಾರ ನಿಂಗವ್ವ ತಮ್ಮ ಹೆಣ್ಣು ಮಕ್ಕಳಿಗೆ ಮೈಮೇಲಿನ ಬಂಗಾರ ನೀಡಿದ್ದರಿಂದ ಆಸ್ತಿ ವಿಚಾರಕ್ಕೆ ಕೋಪಗೊಂಡ ಮಗನಿಂದಲೇ ಹಲ್ಲೆ ನಡೆದಿರಬಹುದು ಎಂಬ ಆರೋಪ ಕೇಳಿಬಂದಿದ್ದು, ತಾಯಿಗೆ ಸರಿಯಾಗಿ ಊಟ ಕೊಡ್ತಾ ಇರಲಿಲ್ಲ ಎಂಬ ಆರೋಪವೂ ಹೊರಬಂದಿದೆ. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ದೆ ಬದುಕ್ತೀವ್ ಸುಮ್ಮನೆ. ಪೊಲೀಸರು ನಿಂಗವ್ವನ ಪತಿ ಮೇಲೂ ಸಂಶಯ ವ್ಯಕ್ತಪಡಿಸಿದ್ದು, ಅನುಮಾನಿತರಾದ ಮಗ ಮತ್ತು ಪತಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ ಎನ್ ಶಶಿಕುಮಾರ್ ಅವರು ಮಾತನಾಡಿದ್ದು, ಘಟನೆ ಕುರಿತು ಸೂಕ್ತ ತನಿಖೆ ಮುಂದುವರೆದಿದೆ. ಆಸ್ತಿ ವಿವಾದವೇ ಈ ಹತ್ಯೆಗೆ ಕಾರಣವಾಗಿರಬಹುದೆಂಬ ಪ್ರಾಥಮಿಕ ಶಂಕೆ ಇದೆ ಎಂದು ತಿಳಿಸಿದ್ದಾರೆ. ಸ್ಥಳದಲ್ಲಿ ಶ್ವಾನಪಡೆ ಹಾಗೂ ತಾಂತ್ರಿಕ ತಂಡದ ತನಿಖೆ ಮುಂದುವರೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.